ನಮಸ್ತೆ, ವೆಲ್ಕಮ್ ಬ್ಯಾಕ್. ನಾನು ಲಿಂಗರಾಜು ತಿರುಪತಿಗೆ ಹೋಗಿ ಬಂದ್ವಿ. ಇಬ್ಬರು ಹೋಗ್ತಿದ್ದು ಫಸ್ಟ್ ಟೈಮು. ಯಾವ ದರ್ಶನ ಟಿಕೆಟು ಅಥವಾ ಏನೂ ಬುಕ್ ಮಾಡಿರಲಿಲ್ಲ. ಎಲ್ಲ ಅಲ್ಲೇ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಬ್ಬರು ಹೊರಟ್ವಿ. ಇಬ್ಬರು ಸಖತ್ ಎಕ್ಸೈಟೆಡ್ ಆಗಿದ್ವಿ. ಹೋಗೋ ದಿನ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. 9:30 ರಾತ್ರಿ ಬಸ್ಸು ನಮ್ಮದು ಮೆಜೆಸ್ಟಿಕ್ಕಿಂದ ತಿರುಪತಿಗೆ. ಆಲ್ರೆಡಿ ನಾವು ಮನೆ ಬಿಡೋದು 9 ಗಂಟೆ ಆಗ್ಬಿಟ್ಟಿತ್ತು ಕೆಂಗೇರಿ. ಸೊ ಹಂಗೆ ಹೋಗಿ ಹೆಂಗೋ ಮಾಡ್ಕೊಂಡು ಬಸ್ ಕ್ಯಾಚ್ ಮಾಡಿದ್ವಿ. ನೋಡೋಣ ಬನ್ನಿ ನೆಕ್ಸ್ಟ್ ಜರ್ನಿ ಹೆಂಗಿರುತ್ತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ತಿರುಪತಿ ರೀಚ್ ಆದ್ವಿ. ರಾತ್ರಿ ಬಸ್ ಹಿಡಿಯೋದು ಹತ್ತೋದು ಎಲ್ಲ ಒಂದೊಂದು ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಎಲ್ಲ ಆಗೋಯ್ತು. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸೀದಾ ತಿರುಪತಿಗೆ ಬಂದು ಲಾಡ್ಜ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಟೈಮು 3:30 ಆಗಿದೆ. ಸೊ ಹೊರಟಿದ್ದೀವಿ ಈಗ ದರ್ಶನಕ್ಕೆ. ಬಸ್ ಸ್ಟ್ಯಾಂಡ್ ಪಕ್ಕನೇ ಸಿಕ್ತು ಲಾಡ್ಜು. ಯಾರೋ ಒಬ್ಬ ನಮ್ಮ ಲಿಂಗನ್ ಫ್ರೆಂಡು ಸಿಕ್ಕಿದ್ದ, ಅಲ್ಲಿ ಸೀದಾ ಕರ್ಕೊಂಬಂದ ಲಾಡ್ಜ್ ತನಕ. ಸೊ ಹೊರಟಿದ್ದೀವಿ ಈಗ ದರ್ಶನಕ್ಕೆ. ನೋಡ್ಬೇಕು, ಈಗ ಟಿಕೆಟ್ ಕೌಂಟ್ರಲ್ಲಿ ತಗೊಂಡು ಶ್ರೀನಿವಾಸ್ ಕಾಂಪ್ಲೆಕ್ಸಲ್ಲಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಅಲಿಪಿರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಹತ್ತೋದಕ್ಕೆ. ನೋಡೋಣ, ಅಲ್ಲಿ ಮುಂದೆ ಎಲ್ಲಾದರೂ ಆದರೆ ನೋಡೋಣ. ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ಪಕ್ಕದಲ್ಲಿ, ಹೋಗ್ಬೋದು. ಅದೇ ಬಸ್ ಸ್ಟ್ಯಾಂಡ್, ಅದ್ರ ಹತ್ರನೇ ಸಿಕ್ಕಿದೆ. ಒಳ್ಳೆ ಚೆನ್ನಾಗಿದೆ ಲಾಡ್ಜ್, ಹೊಸ ಲಾಡ್ಜ್. ನಮಗೆ ತಿರುಮಲ ದರ್ಶನ ಟಿಕೆಟು ತಿರುಪತಿಯಲ್ಲಿ ಒಂದು 4-5 ಕಡೆ ಸಿಗುತ್ತೆ. ನಾವು ಶ್ರೀನಿವಾಸ್ ಕಾಂಪ್ಲೆಕ್ಸ್ ಅಂತ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಇದೆ, ಅಲ್ಲಿ ತೊಗೊಂಡ್ವಿ. ನಮಗೆ ಅವತ್ತಿನ ದಿನವೇ ಸಿಗಲಿಲ್ಲ, ನೆಕ್ಸ್ಟ್ ಡೇ 3 AM ಸಿಕ್ತು. ಸೊ ಅವತ್ತಿನ ದಿನ ನಾವು ಕಾಳಹಸ್ತಿಗೆ ಹೊರಟ್ಬಿಟ್ವಿ. ಕಾಳಹಸ್ತಿಯಲ್ಲಿದ್ದೀವಿ ಇವಾಗ. ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಬೆಳಗ್ಗೆ 4 ಗಂಟೆಗೆ ಟಿಕೆಟ್ ಕೌಂಟ್ರಿಗೆ ಹೋದ್ವಿ ಅಲ್ಲಿ ತಿರುಪತಿಯಲ್ಲಿ. ಬಟ್ ನಾಳೆ ಬೆಳಗ್ಗೆ 3 ಗಂಟೆಗೆ ಸಿಕ್ಕಿದೆ ಸ್ಲಾಟು. ಹಂಗಾಗಿ ಟಿಕೆಟ್ ತಗೊಂಡು ಸೀದಾ ಕಾಳಹಸ್ತಿ ಬಸ್ ಹತ್ಕೊಂಡು ಬಂದ್ಬಿಟ್ವಿ ನಾಳೆಯಿಂದ. ಇಲ್ಲಿ ಬಂದು ಈಗೆಲ್ಲ ಪೂಜೆ ಮುಗಿಸೋಷ್ಟಿಗೆ 10 ಗಂಟೆ ಆಯಿತು. ಎಲ್ಲ ಚೆನ್ನಾಗಾಯಿತು ದರ್ಶನ. ನೋಡ್ಬೋದು, ಹಿಂದೆ ಅದು ಗೋಪುರ, ಈ ಕಡೆ ದೇವಸ್ಥಾನ ಇಲ್ಲಿಂದ ಇದೆ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನಾರ ಸ್ವಲ್ಪ ತಿಂಡಿ ತಿನ್ಕೊಂಡು ಮತ್ತೆ ವಾಪಸ್ ತಿರುಪತಿಗೆ. ಮತ್ತು ನೀನೇನಾದ್ರು ಎಕ್ಸ್ಪೀರಿಯನ್ಸ್? ನಮ್ಮ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ನಾವು ಕಾಳಹಸ್ತಿ ಅಂದರೆ ಏನು ಅಂದ್ಕೊಂಡಿದ್ವಿ, ಆದರೆ ಆ ದೇವಸ್ಥಾನ ಮಾತ್ರ ಭವ್ಯವಾಗಿದೆ, ಭಾಳ ಚೆನ್ನಾಗಿದೆ. ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ದೇವಸ್ಥಾನ ಹೇಳಕ್ಕೆ ಬಯಸ್ತೀನಿ. ಹೌದೌದು, ಒಂದು ದೇವಸ್ಥಾನದೊಳಗೆ ಒಂದು 10-15 ದೇವಸ್ಥಾನ ಥರ ಇದೆ. ಭಾಳ ಚೆನ್ನಾಗಿದೆ ಎಲ್ಲ. ಓಕೆ, ನೆಕ್ಸ್ಟ್ ತಿರುಪತಿಯಲ್ಲಿ ಸಿಗೋಣ. ನೆಕ್ಸ್ಟ್ ಎಲ್ಲಿ ತೋರಿಸ್ತೀನಿ. ನಾವು ಕಾಳಹಸ್ತಿಯಿಂದ ತಿರುಪತಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ 5 ಗಂಟೆ ಹಂಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಸ್ವಲ್ಪ ಊಟ ಗೀಟ ಎಲ್ಲ ಮಾಡ್ಕೊಂಡು ಮೆಟ್ಲು ಹತ್ತೋಣ ಅಂತಂದು ಅಲಿಪಿರಿ ಅಂತ ಸ್ಟಾರ್ಟಿಂಗ್ ಪಾಯಿಂಟು ಮೆಟ್ಲು ಹತ್ತೋದಕ್ಕೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಂಜೆ 6:45-7 ಗಂಟೆ ಆಯಿತು. ಅಲ್ಲಿಂದ ನೆಕ್ಸ್ಟು ನಮ್ಮ ಮೆಟ್ಲು ಹತ್ತೋ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಮೆಟ್ಲು ಹತ್ತೋಕ್ಕೆ ಅಂತ ಬಂದ್ವಿ. ಈಗ ಟೈಮ್ ಅರೌಂಡ್ 7 PM ಆಗಿದೆ. ಇಲ್ಲಿ ಮೆಟ್ಲು ಹತ್ಬೇಕಾದ್ರೆ ಇದೆ ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ, ಅಲ್ಲಿಂದ ಮುಂದೆ ಬಂದರೆ ಇದು ಸಿಗುತ್ತೆ, ಇಲ್ಲಿ ರಾಜಗೋಪುರ ಅಂತ. ಸೊ ಇಲ್ಲಿಂದ ಒಳಗೆ ಹೋಗ್ಬೇಕು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಒಬ್ಬೊಬ್ಬರಿಗೆ ಹತ್ತಕ್ಕೂ ಬಿಡೋಲ್ಲ. ಹೆಂಗೆ ಅಂದರೆ ಬ್ಯಾಚ್ ವೈಸ್ ಒಂದು 40-50 ಜನ ಆದಮೇಲೆ ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದ್ಸಲಿ ಹಿಂಗೆ ಹತ್ತಕ್ಕೆ ಬಿಡ್ತಾರೆ. ಸೊ ನಾವು ಒಂದು ಸ್ವಲ್ಪ ಬೇಗ ಬಂದಿದ್ವಿ, ವೆಯ್ಟ್ ಮಾಡ್ತಾ ಕೂತಿದ್ವಿ. ನೋಡಿ ಇಷ್ಟು ಜನ ಆಗಿದ್ದಾರೆ ಇಲ್ಲಿ. ಸೊ ಇಷ್ಟು ಜನ ಆಗ್ತಿದ್ದಂಗೆ ಬ್ಯಾಚ್ ವೈಸ್ ಹತ್ತಕ್ಕೆ ಬಿಡ್ತಾರೆ. ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಕ್ಲೈಂಬಿಂಗ್ ಸ್ಟೆಪ್ಸ್ ವಿಸಿಟ್ ಟೆಂಪಲ್. ಸೊ ಮೆಟ್ಲತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಷ್ಟೇನು ಈಸಿ ಇರಲಿಲ್ಲ. ಆಮೇಲೆ ಪ್ರತಿ ಗ್ರೂಪಲ್ಲೂ ಈ ಥರ ಕೋಲ್ಗಳು ಕೊಟ್ಟಿದ್ರು ಸ್ವಲ್ಪ ಜನಕ್ಕೆ. ಯಾಕೆಂದರೆ ಸುತ್ತ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಏನಾರು ವೈಲ್ಡ್ ಅನಿಮಲ್ಸ್ ಅಥವಾ ಏನು ಬಂದ್ರೂ ಸೇಫ್ಟಿಗಿರಲಿ ಅಂತ. ಟೋಟಲ್ 3550 ಸ್ಟೆಪ್ಸ್ ಇದೆ. ನಮಗೆ ಎವ್ರಿ ಪಾಯಿಂಟಲ್ಲಿ ಎಷ್ಟು ಮೆಟ್ಲು ಹತ್ತಿದ್ವಿ ಅಂತ ಅಲ್ಲಿ ಬೋರ್ಡು ಮತ್ತು ಸ್ಟೆಪ್ ಮೇಲೆಲ್ಲ ಬರೆದಿದ್ರು ನಂಬರ್ಸು. ಅರ್ಧ ದಾರಿ ರೀಚ್ ಆದ್ವಿ. ಮೇಲೆ ಮೆಟ್ಲು ಹತ್ತಂತ 2080 ಮೆಟ್ಲು ಹತ್ತಿದ್ಮೇಲೆ ಗಾಳಿ ಗೋಪುರ ಅಂತ ಸಿಗುತ್ತೆ. ಇಲ್ಲಿ ಉದ್ದಕ್ಕೂ ಫುಡ್ ಸ್ಟಾಲ್ಸ್ ಅದು ಎಲ್ಲ ಇದೆ. ಫ್ರೀ ಹೆಲ್ತ್ ಚೆಕಪ್ ಇದು ಇದೆ. ಇಲ್ಲಿಂದ ಮತ್ತೆ ಗ್ರೂಪ್ ಮಾಡಿ ಹೊರಗಿರ್ತಾರೆ. ನಾಟ್ ಫೀಡ್ ವೈಲ್ಡ್ ಲೈಫ್ ಅಂತ ಹಾಕ್ತಾರೆ. ವೈಲ್ಡ್ ಲೈಫ್ ಸಿಕ್ಕರೆ ನಾವೇನು ಫೀಡ್ ಮಾಡಿದಾಗ ನಮ್ಮ ಫೀಡ್ ಮಾಡ್ಕೊತೇವೆ. ಹಂಗಿರೋ ಸುತ್ತ ಫಾರೆಸ್ಟು ಮಧ್ಯೆ ಹಾಕಿದ್ದೀವಿ.
ಹಲೋ 3200 ಸ್ಟೆಪ್ಸು ಬಂದ್ವಿ. ಬಂದಮೇಲೆ 2 ಕಿಲೋಮೀಟರ್ಸ್ ವಾಕ್. ಹಿಂದ್ಗಡೆ ಕಾಣಿಸ್ತಿದೆಲ್ಲ ಇದೇ ಥರ ಉದ್ದಕ್ಕೆ 2 ಕಿಲೋಮೀಟರ್ಸ್ ಇದೇ ಥರ ಹಿಂಗೆ ನಡ್ಕೊಂಡು ಬಂದ್ವಿ. ಅದಾದಮೇಲೆ ನಮಗೆ ಈಗ ನೆಕ್ಸ್ಟು 650 ಸ್ಟೆಪ್ಸ್ ಸಿಗುತ್ತೆ. ಅದು ಮೊಣ್ಕಾಲ್ ಪರ್ವತ ಅಂತ. ಮೊಣ್ಕಾಲ್ ತನಕ ಹೈಟ್ ಇರುತ್ತೆ. ಅದು ರಿಯಲ್ ಸ್ಟೆಪ್ಸ್ ಅಂತೆ. ರಿಯಲ್ ಪೇಯ್ನ್ ಅಲ್ಲಿರುತ್ತೆ ಅಂದರೆ ಲಾಸ್ಟ್ 650 ಅದಾದಮೇಲೆ ಟೆಂಪಲ್ ರೀಚ್ ಆಗ್ತೀವಿ. ಸೊ ಟೆಂಪಲ್ ರೀಚ್ ಆದಮೇಲೆ ಅಲ್ಲಿ ಮತ್ತೆ ಫ್ರೆಶ್ ಆಗಿ ದರ್ಶನಕ್ಕೆ ನಿಲ್ಲಬೇಕು. ಅರೌಂಡ್ 12 o'clock ಆಗುತ್ತೆ. ಇವಾಗ 11:30 ಆಗಿದೆ. ನಾವು 10ಕ್ಕೆ ಸ್ಟಾರ್ಟ್ ಮಾಡಿದಾಗ ಎಕ್ಸಾಕ್ಟ್ 7 o'clock. ಸೊ ಆಲ್ಮೋಸ್ಟ್ ಎಷ್ಟಾಯಿತು 5 hours ಕಂಟಿನ್ಯೂಸ್ ವಾಕ್. ಒಳ್ಳೆ ಎಕ್ಸ್ಪೀರಿಯನ್ಸು. ನೋಡೋಣ ಮುಂದೆ 650 ಸ್ಟೆಪ್ಸು ಮೊಣ್ಕಾಲ್ ಪರ್ವತ ಸಿಗುತ್ತೆ. ಅದನ್ನು ಹತ್ತಿ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋದ್ಮೇಲೆ ಹೇಳ್ತೀವಿ ಎಕ್ಸ್ಪೀರಿಯನ್ಸು. ಲಿಂಗ ಅಂತೂ ಫುಲ್ ಆನ್ ಇವಾಗ 650 ಸ್ಟೆಪ್ಸಿಗೆ ಫುಲ್ ತಯಾರಿ ಆಗಿದ್ದೀವಿ. ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ. ನಡೀರಿ ನೋಡೇ ಬಿಡೋಣ ಹೆಂಗಿದೆ. ಗೋವಿಂದ ಗೋವಿಂದ. ಇದೇ ಮೊಣಕಾಲ್ ಪರ್ವತ. ಇಲ್ಲಿ ನೋಡ್ಬೋದು ಕೆಲವೊಬ್ಬರು ಮೊಣಕಾಲಲ್ಲೇ ಹತ್ತುತ್ತಾ ಇದ್ದಾರೆ. 650 ಸ್ಟೆಪ್ಸು ಹಿಂಗೂ ಹತ್ಬೋದು, ಬಟ್ ಹಂಗೆ ನಾರ್ಮಲಾಗೂ ಹತ್ಬೋದು. ಸೊ ಇದು ಲಾಸ್ಟ್ 650 ಸ್ಟೆಪ್ಸು ದೇವಸ್ಥಾನಕ್ಕೆ. ಇಲ್ಲೇ ಪಕ್ಕದಲ್ಲೇ ರೋಡು. ಇದೆಲ್ಲ ವೆಹಿಕಲ್ಸನ್ನು ನಿಲ್ಸೋದ್ರ ಗ್ರೂಪಲ್ಲೇ ಬಿಡ್ತಾರೆ ಇಲ್ಲಿ. ಹಂಗಾಗಿ ಒಂದು 10 ನಿಮಿಷ ನಿಲ್ಲಿಸಿ ಆಮೇಲೆ ಬ್ಯಾಚ್ ವೈಸ್ ಬಿಡ್ತಾರೆ ವೆಹಿಕಲ್ಸ್ನ. ನೋಡ್ಬೋದು ಇಲ್ಲಿ ನೈಟ್ ಟೈಮಲ್ಲ, ಅದಕ್ಕೆ ಇರ್ಬೋದು, ಫಾರೆಸ್ಟ್ ಏರಿಯಾ ಅದಕ್ಕೆ. ಸೊ ಹತ್ತಣ ಬನ್ನಿ. ಇದೆ ಮೊಣಕಾಲ್ ಪರ್ವತ. ನನ್ನ ಮುಂದೆ ಮೊಬೈಲ್ ಯೂಸ್ ಮಾಡ್ಬೋದು ಎಲ್ಲ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. ಫೈನಲಿ ರೀಚ್ಡ್ ದ ಲಾಸ್ಟ್ ಸ್ಟೆಪ್. ಟೈಮ್ 11:30 ಆಗಿದೆ. ಲಾಸ್ಟ್ ಸ್ಟೆಪ್ಪು ಮುಂದೆ ಹೋಗ್ಬೇಕು. 11:45 ಹಂಗೆ ಮೇಲೆ ರೀಚ್ ಆದ್ವಿ. ಆಮೇಲೆ ಅಲ್ಲಿ ಡಾರ್ಮೆಟ್ರಿ ಥರ ಇತ್ತು. ಅಲ್ಲೇ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ದರ್ಶನ ಕ್ಯೂಗೆ ಹೋದ್ವಿ. ಸೊ ದರ್ಶನ ಕ್ಯೂವಲ್ಲಿ ಹೋಗ್ತಾ ನಮಗೆ ಮುಂದೆ ಕೌಂಟ್ರ್ ಸಿಗುತ್ತೆ. ಅಲ್ಲಿ ನಮ್ಮ ಬ್ಯಾಗು ಮತ್ತು ಮೊಬೈಲ್ಸ್ ಎಲ್ಲ ಡೆಪಾಸಿಟ್ ಮಾಡಿ ಮುಂದೆ ಹೋಗಬೇಕು. ದೇವಸ್ಥಾನದೊಳಗೆ ಮೊಬೈಲ್ಸು ಮತ್ತು ಬ್ಯಾಗ್ಸ್ ಎಲ್ಲ ಅಲೋ ಇಲ್ಲ. ಸೊ ಅದನ್ನು ಮತ್ತೆ ದರ್ಶನ ಆದಮೇಲೆ ಹೊರಗೆ ಬಂದು ಕಲೆಕ್ಟ್ ಮಾಡ್ಕೋಬೋದು. ಜನ ಮಾತ್ರ ನಾವೆಲ್ಲೂ ನೋಡಿರಲಿಲ್ಲಪ್ಪ ಇಷ್ಟು ಜನ ದೇವಸ್ಥಾನದಲ್ಲಿ. ಅಷ್ಟು ಜನ ಇದ್ದರು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಕ್ಯೂವಲ್ಲಿ ನಿಂತು. ಗೋವಿಂದ ಗೋವಿಂದ ಹಂಗೆ ಗೋವಿಂದ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ಟೈಮು ಆಲ್ಮೋಸ್ಟ್ 9 ಗಂಟೆ ಆಗಿದೆ ಅಲ್ಲ ಲಿಂಗ. 9 ಗಂಟೆ ನಾವು ಕ್ಯೂವಲ್ಲಿ ನಿಂತಿದ್ದು 12:15. ಅದು ಕ್ಯೂವಲ್ಲಿ ನಿಂತು ಆಮೇಲೆ ಮೊಬೈಲ್ ಕೊಟ್ಟಿದ್ದು ಎಲ್ಲ ಒಂದು 3 ಗಂಟೆ ಆಯಿತು. ಅಲ್ಲಿ ಕೌಂಟ್ರ್ ರೀಚ್ ಆಗೋದು. ಅಲ್ಲಿಂದ ಕಂಟಿನ್ಯೂಸ್ 12:30 to 6:30. ಕರೆಕ್ಟು 6:30, 6:45ಗೆ ಬಾಸಿನ ದರ್ಶನ ಆಯಿತು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಆ ಕಡೆ ಲಡ್ಡು ಕೌಂಟ್ರಿಗೆಲ್ಲ ಹೋಗಿ ಆ ಕಡೆ ವರಹಸ್ವಾಮಿ ಟೆಂಪಲಿಗೆ ಹೋಗಿ ಈಗ ನಮ್ಮ ಬ್ಯಾಗ್ಗಳನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬ್ಯಾಗು ಮೊಬೈಲ್ನ ಬಂದಿದ್ದೀವಿ. ಸೊ ಹೆಂಗಿತ್ತು ಲಿಂಗ ಅಲ್ಲಿನ ಎಕ್ಸ್ಪೀರಿಯನ್ಸು? ಕ್ಯೂವಲ್ಲಿ ನಿಂತಿದ್ದು ಚೆನ್ನಾಗಿತ್ತು. ಅದನ್ನ ಬಾಯಲ್ಲಿ ಹೇಳಕ್ ಬರಲ್ಲ. ಅದನ್ನ ಎಕ್ಸ್ಪೀರಿಯನ್ಸೇ ಮಾಡಬೇಕು. ಎಲ್ಲೂ ಕಂಡಿಲ್ಲ ಕೇಳಿಲ್ಲ, ಗಂಡು ಇಲ್ಲ ಕೇಳು ಇಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್. ಅಂಥ ಕ್ರೌಡು, ಅಂಥ ಇದು ಪಾಪ. ನೀವೇ ಬಂದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಭರ್ಜರಿ ಇತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಹಿಂದ್ಗಡೆ ಇದೆಲ್ಲ ಅದೇ ಮೇನ್ ಟೆಂಪಲ್ಲು. ಅದು ಕ್ಯೂ ಮಾತ್ರ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಏನ್ಲಿಂಗ ಗೊತ್ತೇ ಆಗಲಿಲ್ಲ ನಮ್ಗೆ ಎಲ್ಲಿದ್ದೀವಿ, ಏನು ಮಾಡ್ತೀವಿ, ಮುಂದೆ ಹೋಗ್ತಿದ್ದೀವೋ ಹಿಂದೆ ಬರ್ತಿದ್ದೀವೋ, ಕರೆಕ್ಟ್ ಕ್ಯೂ ಆಗಿದ್ದೀವೋ ಏನು ಗೊತ್ತಾಗಲಿಲ್ಲ. ಸುಮ್ಮನೆ ಹೋಗ್ತಾ ಇದ್ವಿ. ಹಿಂಗೆ ಮಾಡ್ಕೊಂಡು ಬಂದು ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ದರ್ಶನ ಆಯಿತು. ಎಲ್ಲರೂ ಒಂದ್ಸಲ ತಿರುಪತಿ ಮಾತ್ರ ನೋಡಬೇಕು. ಭವ್ಯವಾದ ಒಂದು ದೇವರು. ಹೌದು, ಅದು ಮಾತ್ರ ಮೂರ್ತಿ ಮುಂದೆ ಹೋದಾಗ ನಮ್ಮನ್ನು ಮರ್ತು ಬಿಡ್ತೀವಿ ನಾವು. ಹಂಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಮುಗ್ಧರಾಗ್ಬಿಡ್ತೀವಿ. ಹೌದು, ಆ ಎಕ್ಸ್ಪೀರಿಯನ್ಸ್ ಮಾತ್ರ ಬ್ಯೂಟಿಫುಲ್. ಓಕೆ, ಭಾಳ ಟಯರ್ಡ್ ಆಗಿದ್ದೀವಿ. ಏನು ಮಾತಾಡೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬರ್ತಾ ಇಲ್ಲ. ಕಂಟಿನ್ಯೂ. ಬೈ.
ಸೊ ಸೈನಿಂಗ್ ಆಫ್ ಫ್ರಮ್ ತಿರುಪತಿ. ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ತಿರುಪತಿಗೆ ಬರೋದು 12:30 ಹಂಗಾಯಿತು. ಬಂದು 4 ಗಂಟೆ ತನಕ ಸ್ವಲ್ಪ ಮಲ್ಕೊಂಡು ಈಗ 4:20 4:45 ಬಸ್ ಇದೆ. ಸೊ ಹೊರಟಿದ್ದೀವಿ ಮತ್ತೆ. ಈಗ ನಾನು ನಿಮಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರು. ಥ್ಯಾಂಕ್ ಯು ಲಾರ್ಡ್ ವೆಂಕಟೇಶ್ವರ, ನೀವು ನಮ್ಮನ್ನು ಕರೆಸ್ಕೊಂಡಿದ್ದಕ್ಕೆ, ನಮಗೆ ತೋರಿಸಿದ್ದಕ್ಕೆ. ಯಾವಾಗಿಂದ ರಜಾ ಭಾಳ ಖುಷಿ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ಮತ್ತು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಭಾಳ ಖುಷಿ ಆಯಿತು. ರಾವಣ ಕಣ್ಣಗೆ ಎಲ್ಲ ದರ್ಶನವೂ ಆಯಿತು. ಸೈನಿಂಗ್ ಆಫ್. ವಿಲ್ ಮೀಟ್ ಆನ್ ನೆಕ್ಸ್ಟ್ ಟ್ರಿಪ್.